ಇದು ಬುಧವಾರ ಮಧ್ಯಾಹ್ನ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಮ್ಯಾಟ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲನೂ ಚೇಂಜ್ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಡಸ್ಟಿಂಗ್ ಕೆಲಸ ಎಲ್ಲ ಮುಗ್ದಿತ್ತು. ನಾನು ಯಾವತ್ತು ಡಸ್ಟಿಂಗ್ ಎಲ್ಲ ಮಾಡ್ಕೊತೀನಿ ಮನೆಯದೆಲ್ಲ ಅವತ್ತಿಗೆ ಮ್ಯಾಟನ್ನು ಚೇಂಜ್ ಮಾಡ್ತೀನಿ, ವೀಕ್ಲಿ ಒನ್ಸ್ ಅಥವಾ 10 ಡೇಸ್ ಒಂದ್ಸಲ. ಮ್ಯಾಟ್ನ ನಾವು ಒನ್ ಡೇ ನೆನೆಸಿಟ್ಟು ಆನಂತರ ವಾಶ್ ಮಾಡೋದ್ರಿಂದ ಬೇಗ ಕ್ಲೀನಾಗಿ ಅದು ಕ್ಲೀನ್ ಆಗುತ್ತೆ. ನಾವು ಹಾಗೇ ಡೈರೆಕ್ಟಾಗಿ ಮಷಿನ್ಗೆ ಹಾಕೋದ್ರಿಂದ ಗಲೀಜು ಅನ್ನೋದು ಹಾಗೇ ಇರುತ್ತೆ, ಸ್ವಲ್ಪ ಅಷ್ಟು ಕ್ಲೀನಾಗಿ ವಾಶ್ ಆಗೋಲ್ಲ. ಈ ರೀತಿ ನೆನೆಸ್ಬಿಟ್ಟು ಆನಂತರ ಅದನ್ನು ಹಾಕಿದ್ರೆ ಚೆನ್ನಾಗಿ ವಾಶ್ ಆಗುತ್ತೆ. ಹಾಗೆಯೇ ಬೆಡ್ ಕವರ್ಸ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಸಂಜೆ ಸ್ನ್ಯಾಕ್ಸ್ಗೆ ಪಾಪ್ಕಾರ್ನ್ ಮಾಡ್ಕೊಡೋಣ ಅಂತೇಳಿ ಮನೆಯಲ್ಲೇ ಮಾಡ್ಕೊಡ್ತಾಯಿದ್ದೀನಿ. ಯೂಶ್ವಲಿ ಪ್ಯಾಕೆಟ್ ತೊಗೊಬಂದು ಮಾಡೋದು ತುಂಬ ರೇರು, ಮನೆಯಲ್ಲೇ ಮಾಡಿಕೊಟ್ಬಿಡ್ತೀನಿ. ಹಾಗೆ ನಾಳೆ ಒಂದು ಸಿಂಪಲ್ ಆಗಿರುವಂಥ ಬರ್ತ್ಡೇ ಪಾರ್ಟಿ ಇರೋದ್ರಿಂದ ಅದಕ್ಕೆ ತರಬೇಕಾಗಿತ್ತು ಒಂದಷ್ಟು ಐಟಮ್ಸ್ನ. ಹಾಗಾಗಿ ಆಚೆ ಹೋಗೋಣ ಅಂತೇಳಿ ಫಸ್ಟಿಗೆ ಸ್ನ್ಯಾಕ್ಸ್ನ ಮಾಡಿಕೊಟ್ಟು ಹೋಗೋಣ ಅಂತೇಳಿ ಹೊರಟ್ವಿ. ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ನೋಡಿ ತುಂಬ ಖುಷಿಯಾಗುತ್ತೆ. ಇನ್ನೂ ಹೆಚ್ಚು ವೀಡಿಯೋನ ಸಾಧ್ಯ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಶೇರ್ ಮಾಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ